ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಚೆನ್ನಾಗಿಲ್ಲ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವೀಟ್ ಕಾರ್ನ ಬಳಸಿ ಒಂದು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ತರಕಾರಿ ಇದ್ದರೆ ಸಾಕಾಗುತ್ತೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ರುಬ್ಬಿಟ್ಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಬೇಡ ಅಂತ ಅಂದರೆ ನೀವು ಚಿಲ್ಲಿ ಪೌಡರ್ ಕೂಡ ಬಳಸಬಹುದು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡು ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬರೀ ಎಣ್ಣೆನಲ್ಲಾದ್ರೂ ಮಾಡ್ಕೋಬಹುದು. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಸೋಂಪು, ಪಲಾವ್ ಎಲೆ, ಹಾಗೆ ಮರಾಠಿ ಮೊಗ್ಗು ಇಷ್ಟೆಲ್ಲ ಹಾಕಿ ಎರಡೆರಡು ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಲ್ಲಿರುವಂತಹ ಖಾರ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿದಂತಹ 1 ಅಥವಾ 2 ಈರುಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿದಂತಹ ಮಸಾಲೆ ಏನಿದೆಯಲ್ವ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪಲಾವ್, ಆಯಿತಾ. ನೆಕ್ಸ್ಟ್ ಅದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಟೊಮೆಟೊ ಹಾಕೋದು ಬೇಡ, ಚಿಕ್ಕದು ಒಂದು ಟೊಮೆಟೊ ಸಾಕಾಗುತ್ತೆ. ಟೊಮೆಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಕಾರ್ನ್ ಮತ್ತು ತರಕಾರಿ ಹಾಕೋತಾ ಇದ್ದೀನಿ. ತರಕಾರಿ ಬಂದು ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ನ ಬಳಸ್ಕೊಂಡಿದ್ದೀನಿ, ಆಯಿತಾ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಏನು ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ನಲ್ವ ಅದೇ ಲೋಟದಲ್ಲಿ 1:2 ಅಳತೆನಲ್ಲಿ ನೀರನ್ನು ತೊಗೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿನೀರು ಇರುತ್ತೆ, ತಣ್ಣಗಿರೋ ನೀರಂತೂ ಹಾಕೋಬೇಡಿ, ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೊಳ್ಳಿ. ನೀರು ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಡೋಣ. ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು. ಕುಕ್ಕರಲ್ಲಾದರೆ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿದ ತಕ್ಷಣ ನೀವು ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಹಾಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ನೀರು ಕುದಿ ಬಂದಮೇಲೆ ಅದಕ್ಕೆ ನಾನು ಈಗ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿಡ್ತಾ ಇದ್ದೀನಿ. ತಟ್ಟೆ ಮುಚ್ಚಿಟ್ಟಾದಮೇಲೆ ಮತ್ತೊಂದು ಸ್ವಲ್ಪ ಹೊತ್ತಾದಮೇಲೆ ತಟ್ಟೆ ತೆಗೆದು ಮತ್ತೆ ತಿರುಗಿಸ್ಕೋಬೇಕಾಗತ್ತೆ, ಕಾರಣ ತಳ ಹಿಡಿದ್ಬಿಡುತ್ತೆ ಅಂಥೇಳಿ. ಹಾಗೆ ಚೆನ್ನಾಗಿ ನೀರೆಲ್ಲ ಹಿಂಗೆ ಪಂಗದ ಮೇಲೆ ಅನ್ನನ ಒಂದೇ ಒಂದು ಕಾಳು ತೆಗೆದು ಇಸಕ್ ನೋಡಿದ್ರೆ ಬಾತ್ ಆಗಿರೋದು ನಮಗೆ ಪಲಾವ್ ಚೆನ್ನಾಗಾಗಿದೆ ಇಲ್ಲ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಮತ್ತೆ ಸ್ಟವ್ ಆಫ್ ಮಾಡಿ ನಾನು ದಮ್ ಕಟ್ಟಕ್ಕೆ ಅಂತ ಸ್ವಲ್ಪ ನೀರನ್ನು ಪಾತ್ರೆ ಮೇಲೆ ಇಡ್ತಾ ಇದ್ದೀನಿ. ಚೆನ್ನಾಯ್ತಾ? ವೆರಿ ಗುಡ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ರೆಗ್ಯುಲರಾಗಿ ಮಾಡ್ಕೊಳ್ಳುವಂತಹ ಪಲಾವ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ದಯವಿಟ್ಟು ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.